ಹಾಯ್ ವೀಕ್ಷಕರೇ, ನಾನು ಪದ್ಮಜಾ ರಾವ್. ಟಿಫಿನ್ ಬಾಕ್ಸ್ ಕಾರ್ಯಕ್ರಮಕ್ಕೆ ಹಾಜರ್. ನೀವು ರೆಡಿನಾ? ಏನು ಗ್ಯಾಸು ಇಲ್ಲದೆ ಏನು ಟಿಫಿನ್ ಬಾಕ್ಸ್ ಕಾರ್ಯಕ್ರಮಕ್ಕೆ ರೆಡಿನಾ ಅಂತ ಜೋರಾಗಿ ಕೇಳ್ತಿದ್ದಾಳೆ ಅನ್ಕೋತೀರಾ? ಎಸ್, ಇವತ್ತು ಗ್ಯಾಸು ಇಲ್ಲದೆ ನಾನು 5 ನಿಮಿಷದಲ್ಲಿ ನಿಮ್ಮ ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ಹಾಕೊಡೋಕ್ಕೆ ಒಂದು ತಮಾಷೆ ಬ್ರೆಡ್ ಪಿಜ್ಜಾ. ಇದಕ್ಕೆ ಬೇಕಾಗುವ ಐಟಮ್ಗಳು: ಬ್ರೆಡ್ಡು, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಚೀಸ್, ಉಪ್ಪು, ಆರಿಗ್ಯಾನೋ, ಚಿಲ್ಲಿ ಸಾಸ್. ಈಗ ನೀವು ಎಷ್ಟು ಪೀಸಸ್ ಹಾಕ್ತಿರೋ ಅಷ್ಟು ಬ್ರೆಡ್ನ ರೆಡಿ ಮಾಡ್ಕೊಳ್ಳೋಣ. ನಾನು ಈ ಪ್ಲೇಟಲ್ಲಿ ಎಷ್ಟು ಹಿಡಿಸುತ್ತೆ ನೋಡ್ತೀನಿ. ಮಾಮೂಲು ಬ್ರೆಡ್ಡು, ಸರಿನಾ? ಓಕೆ, 4 ಬ್ರೆಡ್ ಇಟ್ಟೆ. ಈಗ ಸಣ್ಣದಾಗೆ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೇನು ಬೆಣ್ಣೆ ಸವರೋದು, ತುಪ್ಪ ಸವರೋದು, ಗೀ ಸವರೋದು ಇವೆಲ್ಲ ಏನೂ ಇಲ್ಲ. ಈಗ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಹಾಕ್ತಾ ಇದ್ದೀನಿ ನಾನು. ಈಗ ಈರುಳ್ಳಿ ಮೇಲೆ ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಜಾಸ್ತಿ ಟೊಮ್ಯಾಟೊ ಹಾಕಬಾರ್ದು, ಒಂದು, ಯಾಕೆಂದರೆ ಮತ್ತೆ ಬ್ರೆಡ್ ಎಲ್ಲ ಮೆತ್ತಗಾಗೋಗುತ್ತೆ, ನೀರಾಗೋಗುತ್ತೆ. ಇವಾಗ ಆಲಿವ್ಸ್ ಹಾಕ್ತಿದ್ದೀನಿ. ಇದು ಮನೇಲಿ ಇದ್ದರೂ ಸರಿ, ಇಲ್ಲದಿದ್ರೂ ಸರಿ. ಇದ್ದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಾಕಿದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಇದನ್ನು ಇಡೀ ಹಾಕೋದು ಬೇಡ. ನೋಡಿ, ಇದಕ್ಕೆ ಆಲಿವ್ಸ್ ಹಾಕಿದ್ದೀನಿ. ಮಧ್ಯ ಆಲಿವ್ಸ್ ಸಿಗೋ ಹಾಗೆ ಅಷ್ಟೇ. ಇದಕ್ಕೆ ಜಾಸ್ತಿ ಐಟಮ್ಸ್ ಏನೂ ಇಲ್ಲ. ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ. ಅದು ಜಾಸ್ತಿ ಬೇಡ, ಎಷ್ಟು ಬೇಕೋ ಅಷ್ಟು. ಈಗ ಗ್ರೀನ್ ಚಿಲ್ಲಿ ಸಾಸು ಇದು ಸ್ವಲ್ಪ ಹಾಕ್ತೀನಿ. ಈಗಿದು ಆರಿಗ್ಯಾನೋ, ಇದು ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ. ಇದನ್ನು ಯಾಕೆ ಹಾಕಬೇಕು ಅಂದರೆ, ಅದೇ ಆ ಪಿಜ್ಜಾ ಟೇಸ್ಟ್ ಬರಬೇಕಾದ್ರೆ ಈ ಆರಿಗ್ಯಾನೋ ಹಾಕ್ಬಿಟ್ರೆ ಒಳ್ಳೆ ಪಿಜ್ಜಾ ತಿಂದಂಗೆ ಇರುತ್ತೆ ಅವಕ್ಕೆ. ಈಗ ಮೇಲೆ ಒಂಚೂರು ಉಪ್ಪು ಉದುರಿಸೋಣ. ಈಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಇದು ಚೀಸ್ ತಗೊಂಡೆ. ನಮ್ಮ ಇದು ತುರಿಯೋ ಮಣೆ ಇರುತ್ತಲ್ಲ, ಗ್ರೇಟರ್, ಅದರಲ್ಲಿ ಚೆನ್ನಾಗಿ ಚೀಸ್ ಹಾಕೋಣ. ಇದು ಮಾತ್ರ ನೀವು ಎಷ್ಟು ಬೇಕಾದ್ರೆ ಹಾಕಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಓಕೆ, ಇವಾಗ ಇದು ರೆಡಿ ಇದೆ. ಇದನ್ನು ನಾನು ಮೈಕ್ರೋವೇವಲ್ಲಿ 1 ನಿಮಿಷ ಇಡ್ತೀನಿ. ಐ ಆಮ್ ಕ್ಲೋಸಿಂಗ್ ಇಟ್. ಆಗಿದೆ ಅನ್ಸುತ್ತೆ, ನೋಡೋಣ. ಆಹಾ, ಎಸ್, ನೋಡಿ, ಪಿಜ್ಜಾ ಥರನೇ ಕಾಣ್ತಾ ಇಲ್ಲ ವೀಕ್ಷಕರೇ? 5ರಿಂದ 7 ನಿಮಿಷ ಇಷ್ಟರಲ್ಲಿ ರೆಡಿ ಆಗುವಂಥ ಬ್ರೆಡ್ ಪಿಜ್ಜಾನ ನೀವು ನಿಮ್ಮ ಮಕ್ಕಳಿಗೆ ಟಿಫಿನ್ ಬಾಕ್ಸಲ್ಲಿ ಹಾಕ್ಕೊಡಿ, ಖಂಡಿತ ಚಪ್ಪರಿಸ್ಕೊಂಡು ತಿಂತಾರೆ. ಚಾಲೆಂಜ್.